ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಫಸ್ಟ್ ಹಾಫ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ನೋಡ್ಬೇಕು ಈಗ ನೆಕ್ಸ್ಟ್ ಏನಂತ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಒಳ್ಳೆ ಮೇಕಿಂಗ್ ಚೆನ್ನಾಗಿದೆ. ಮತ್ತು ಕಾಂತಾರ ಅನ್ನೋದು ರಿಯಲ್ ಹೆಸರು ಯಾಕೆ ಬಂತು ಅನ್ನೋದು ಫಸ್ಟ್ ಹಾಫ್ ಅಲ್ಲಿ ಗೊತ್ತಾಗಿದೆ. ಈಗ ಫಸ್ಟ್ ಚಾಪ್ಟರ್ ಮುಂಚೆ ಬಂದ ಕಾಂತಾರ ಹೆಸರು ಅಂತ ಏನಕ್ಕೆ ಇಟ್ಕೊಳ್ಳೋದು ಗೊತ್ತಿರಲಿಲ್ಲ. ಕಾಂತಾರ ನಾರ್ಮಲ್ ಆಗಿ ಕಾಡು ಅಂತ ಗೊತ್ತಿತ್ತು, ಬಟ್ ಮೂಲವಾಗಿ ಕಾಂತಾರ ಅಂತ ಯಾಕೆ ಹೆಸರಿದೆ ಅಂತ ಫಸ್ಟ್ ಹಾಫ್ ಗೊತ್ತಾಗಿದೆ. ಈಗ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಮತ್ತು ಒಳ್ಳೆ ಆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು CGI ಕೂಡ ತುಂಬ ವಿಭಿನ್ನವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟರ್ ಮತ್ತು ತುಂಬ ಕಷ್ಟ ಬಿದ್ದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ಬೇಕು ಈಗ. ತುಂಬ ಟ್ವಿಸ್ಟ್ ಅಂದರೆ ಈಗ ನೋಡಿ ಸರ್, ಈಗ ಸ್ಟಾರ್ಟಿಂಗ್ ಒಬ್ಬ ಪ್ರೇಕ್ಷಕನಿಗೆ ಮೇನ್ ಬೇಕಿರೋದೇ ಪ್ಲಾಟಲ್ಲಿ ಅವನಿಗೆ ಕ್ಯೂರಿಯಾಸಿಟಿ ಕೊಟ್ಟಾಗ ಒಂದು ಸೀನ್ ಬೈ ಒಂದು ಕ್ಯೂರಿಯಾಸಿಟಿ ಬಿಟ್ಟು ಹೋಗ್ಲೇಬೇಕು. ಅವಾಗಲೇ ಅದು ಒಂದು ಸೀನ್ ಬೈ ಸೀನು ಮತ್ತು ಫಸ್ಟ್ ಹಾಫ್ ಹೋಗೋದು ಗೊತ್ತಾಗಬಾರ್ದು. ಮತ್ತು ಅಂದರೆ ತುಂಬ ಟೈಟ್ ಆಗಿರಬೇಕು, ಸೀಟ್ ಎಜ್ಜಲ್ಲಿ ಕೂತಿರ್ಬೇಕು, ಏನಾಗ್ಬೋದು ಅನ್ನೋ ಆ ಒಂದು ಗ್ರಿಪ್ಪು ರೈಟಿಂಗ್ ಇಲ್ಲಿ ಚೆನ್ನಾಗಿದೆ. ಮೇನ್ ನೋಡ್ಬೇಕು ಈಗ ನೆಕ್ಸ್ಟ್ ಸೀನ್ ಬೈ ಸೀನ್ ಹೇಗೆ ತೊಗೊಂಡೋಗ್ತಾರೆ, ಪ್ರೀ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ನೋಡಿ. ಇಂಟರ್ವೆಲ್ ಬ್ಲಾಕ್ ಚೆನ್ನಾಗಿದೆ. ಈಗ ಪ್ರೀ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ, ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ನೋಡಿ, ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ನೋಡ್ಬೇಕು. ಅದೇ ಹೇಳಿದ್ರಲ್ಲ ಈಗ ಶಿವನ ಒಂದು ಗಣಗಳು ಹೇಗೆ ಕಾಂತಾರ ಒಳಗೆ ಬರ್ತಾರೆ, ಹಾಗೆ ಯಾಕೆ ಬರುತ್ತೆ ಅನ್ನೋದು ಒಂದು ದೈವ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಗೊತ್ತಿರಲಿಲ್ಲ ಮುಂಚೆ ಎಲ್ಲರೂ ಕೂಡ ಈ ಸೌತ್ ಕೆನರಾ ಮಂಗಳೂರು ಕಡೆ ಜನಗಳು ಗೊತ್ತಿದೆ, ಆದರೆ ಬೇರೆ ಪ್ರಾಂತ್ಯದ ಜನಗಳಿಗೆ ಗೊತ್ತಿರಲಿಲ್ಲ ದೈವ ಅನ್ನೋದು. ಸೊ ಈಗ ಒಂದು ಸಿನಿಮಾ ಮುಖಾಂತರ ಒಂದು ದೃಶ್ಯದಿಂದ ದೈವ ಹೇಗೆ ಬಂತು, ಅಲ್ಲಿ ಹೇಗೆ ಜನಗಳಿಗೆ ಹೇಗೆ ದೈವ ಅನುಗ್ರಹ ಆಗ್ತು, ಆ ಜನಗಳು ಯಾಕೆ ಬರೀ ಆ ಪ್ರಾಂತ್ಯ ಜನಗಳು ಮಾತ್ರ ಯಾಕೆ ದೈವಗಳನ್ನ ಪೂಜೆಗಳು ಮಾಡ್ತಾರೆ ಅನ್ನೋದು ಸ್ವಲ್ಪ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸರ್ ನಿರೀಕ್ಷೆಯನ್ನು ಇಟ್ಕೋಬಾರ್ದು ಸರ್. ಯಾವತ್ತೂ ಕೂಡ ನಾವು ಸಿನಿಮಾ ಬರ್ತೀವಿ, ಸಿನಿಮಾ ಪ್ರೇಕ್ಷಕರು ಅವತ್ತು ನಿರೀಕ್ಷೆ ಇಟ್ಕೊಳ್ಳೇ ಬರಬೇಕು ಆ್ಯಕ್ಚುಲಿ, ಅಲ್ವಾ? ಯಾವಾಗ ನಿರೀಕ್ಷೆ ಇಟ್ಕೊಳ್ಳೇ ಬರ್ತೀವೋ ಆವಾಗ ಸ್ವಲ್ಪ ಪೂರ್ತಿಯಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಯಾವತ್ತೂ ಕೂಡ ನಾವು ನಿರೀಕ್ಷೆ ಈ ಥರ ಇಟ್ಕೊಳ್ಳಿ ಆ ಥರ ಇರಬೇಕು ಅಂತ ನಾವು ಬಂದಾಗ ಆವಾಗ ಡಿಸಪಾಯಿಂಟ್ ಆಗುತ್ತೆ. ಯಾವತ್ತೂ ಕೂಡ ಏನು ಅನ್ಕೊಳ್ದೆ ಬಂದು ನೋಡುವಾಗ ಸಿನಿಮಾ ಎಂಜಾಯ್ ಮಾಡೋದು ಅಂತ ನನ್ನ ಅನಿಸಿಕೆ. ಸೂಪರ್ ಆಗಿದೆ ಸರ್. ಇಂಟರ್ವ್ಯೂ ಹೇಳಿದ ಗ್ರಿಪ್ಪಿಂಗ್ ಆಗಿದೆ. ನೆಕ್ಸ್ಟು ಸೆಕೆಂಡ್ ಹಾಫಿಗೆ ಒಂದು ಪುಷ್ ಕೊಡೇ ಇಂಟರ್ವಲ್ ಬ್ಲಾಕ್ ಚೆನ್ನಾಗಿ ಕೊಟ್ಟಾಗ ಸೆಕೆಂಡ್ ಹಾಫ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಪ್ರೇಕ್ಷಕರಿಗೆ ಇದ್ದೇ ಇರುತ್ತೆ ಅಲ್ವಾ? ಸೊ ನಮಗೂ ಪರ್ಸ್ನಲಾಗಿ ಇಷ್ಟ ಆಗಿದೆ. ಯಾಕೆ ನಾವು ಶೆಟ್ರು ಫ್ಯಾನ್ಸ್ ಆ್ಯಕ್ಚುಲಿ ನಾವೆಲ್ಲರೂ ಹಾಗೇ ನೋಡ್ಕೊಬೋದು. ಯಾಕೆಂದ್ರೆ ಅವರ ಮೊದಲ ಸಿನಿಮಾ ಕಿರಿಕ್ ಪಾಟಿ ಆಗಿರೋದು ಮತ್ತು ಉಳಿವೆ ಕಂಡೆಂಟ್ ಆಗಿರೋದು ಅವೆಲ್ಲ ಅವಾಗಲೇ ನೋಡ್ಕೊಂಡಿರೋ ಸಿನಿಮಾ ನಾವು. ಸೊ ರಿಷಬ್ ಶೆಟ್ಟರ್ ಮೇಲೆ ಯಾವಾಗಲೂ ಕೂಡ ನಾವು ಒಂದು ಹೋಪ್ಸ್ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೆಕೆಂಡ್ ಹಾಫ್ ಮಾಡಿದ್ದಾರೆ. ಮತ್ತೆ ಯಾವುದು ಇದು ನಮ್ಮಲ್ಲಿ ಇದು ಕಾಡಲ್ಲಿ ಬರೋದೆಲ್ಲ ಚೆನ್ನಾಗಿದೆ. ಎಂಟ್ರಿ ಸೀನ್ ರಿಷಬ್ದು ಎಂಟ್ರಿ ಸೀನು, ಟೈಗರು ಅವರಿಬ್ಬರದು ಕಾಂಬಿನೇಷನ್ ಸಾಕಾಗಿದೆ. ಇನ್ನು ಫುಲ್ ನೋಡಬೇಕಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಅಲ್ಟಿಮೇಟ್ ಇದೆ ಸರ್. ತುಂಬ ಆ್ಯಕ್ಷನ್ ತುಂಬ ಚೆನ್ನಾಗಿದೆ, ಮತ್ತು ತುಂಬ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಆಗ ಮಸ್ತ್ ಇದೆ, ಇವಾಗ ಸೆಕೆಂಡ್ ಹಾಫ್ ನೋಡ್ಬೇಕು. ಇವಾಗ ತುಂಬ ಚೆನ್ನಾಗಿದೆ ಸರ್. ಇವಾಗ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದು ತುಂಬ ರೀಚ್ ಆಗ್ತಾ ಇದೆ. ಇವಾಗ ಸೆಕೆಂಡ್ ಹಾಫ್ ಹೇಗಿದೆ ಅಂತ ಇವಾಗ ನೋಡಿ. ಫಸ್ಟ್ ಹಾಫ್ ಅಲ್ಟಿಮೇಟ್ ಇದೆ ಸರ್. ಸರ್ ಕಾಂತಾರ 2 ಬಂದು ದೈವ ಬಗ್ಗೆ ತೋರಿಸಿದ್ದಾರೆ. ಇದ್ರಲ್ಲಿ ಹಿಂದೆ ಏನು ನಡೆದಿತ್ತು ಅದ್ರ ಬಗ್ಗೆ ತೋರಿಸಿದ್ದಾರೆ. ಅಲ್ಟಿಮೇಟ್ ಇದೆ. ಇವಾಗ ನೋಡಬೇಕು ಕಾಂತ ಏನು ಇವಾಗ ಇಂಟರ್ವಲ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ನೋಡ್ಬೇಕು ಇವಾಗ. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.